ವೀಕ್ಷಿಸಿ ಇಂದಿನ ವಿಶೇಷ ಸುದ್ದಿಗಾಗಿ ಕಲ್ಕಿ 24x7 ಕನ್ನಡ ನ್ಯೂಸ್ ಚಾನೆಲ್. ರಾಜ್ಯದ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನಿಯಮಗಳ ಉಲ್ಲಂಘನೆಯ ಆರೋಪ ಕೇಳಿಬಂದಿದೆ. ಬಿಎಎಂಎಸ್ ವೈದ್ಯರು ಅಲೋಪತಿ ಔಷಧಿಗಳನ್ನು ನೀಡುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಅಲ್ಲದೆ ಕ್ಲಿನಿಕ್ನಲ್ಲಿ ಅರ್ಹ ನರ್ಸ್ ಅಥವಾ ನೋಂದಾಯಿತ ವೈದ್ಯಕೀಯ ಸಿಬ್ಬಂದಿಯ ಬದಲಾಗಿ ಅನರ್ಹ ವ್ಯಕ್ತಿಯಿಂದ ವೃದ್ಧ ರೋಗಿಗೆ ಇಂಜೆಕ್ಷನ್ ನೀಡಲಾಗಿದೆ ಎಂಬ ಗಂಭೀರ ಆರೋಪವು ಕೇಳಿಬಂದಿದೆ. ಈ ಘಟನೆ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನಿಯಮಗಳು ಹಾಗೂ ವೈದ್ಯಕೀಯ ಸೇವೆಯ ಗುಣಮಟ್ಟದ ಕುರಿತು ಹಲವು ಪ್ರಶ್ನೆಗಳನ್ನು ಎಬ್ಬಿಸಿದೆ. ಆದರೆ ಆಯುರ್ವೇದಿಕ್ ವೈದ್ಯರು ಅಲೋಪತಿ ಚಿಕಿತ್ಸೆ ನೀಡಲು ಬರುವುದಿಲ್ಲ. ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನಿಯಂತ್ರಣ ಪ್ರಾಧಿಕಾರ ಕೆಪಿಎಂಇ ಈ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ನಿಯಮ ಉಲ್ಲಂಘನೆ ಕಂಡುಬಂದರೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವೀಕ್ಷಿಸಿ ಇನ್ನಷ್ಟು ಸುದ್ದಿಗಾಗಿ ಕಲ್ಕಿ 24x7 ಕನ್ನಡ ನ್ಯೂಸ್ ಚಾನೆಲ್.